ನಮಸ್ಕಾರ ಎಲ್ಲರಿಗೂ. ಈ ನಡುವೆ ಲೋ ಕಾರ್ಬೋಹೈಡ್ರೇಟ್ ಡಯಟ್ ಬಗ್ಗೆ ತುಂಬಾ ಚರ್ಚೆ ನಡೀತಾ ಇದೆ. ಅದು ಏನು, ಅದು ಯಾರಿಗೆ ಸೂಟಬಲ್ ಅಂತ ನೋಡೋದಕ್ಕೆ ಇವತ್ತು ನಮ್ಮ ಜೊತೆ ಡಾಕ್ಟರ್ ಭುಜಂಗ್ ಶೆಟ್ಟಿ, ಚೇರ್ಮನ್ ಆಫ್ ನಾರಾಯಣ ನೇತ್ರಾಲಯ ಇದ್ದಾರೆ. ಅವ್ರಿಗೆ ಇದ್ರ ಬಗ್ಗೆ ತುಂಬಾ ಮಾಹಿತಿ ಇದೆ ಮತ್ತೆ ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಸೊ ಇವತ್ತು ನಮ್ಗೆ ಈ ಡಯಟ್ ಬಗ್ಗೆ ಏನ್ ಡೌಟ್ಸ್ ಇದೆ, ಏನ್ ಕ್ವೆಶ್ಚನ್ಸ್ ಇದೆ, ಯಾರು ಮಾಡಬೇಕು, ಯಾರು ಮಾಡಬಾರ್ದು, ಹೇಗ್ ಮಾಡಬೇಕು ಅಂತ ಡಿಸ್ಕಸ್ ಮಾಡೋಣ. ನಮಸ್ಕಾರ ಸರ್. ಇವಾಗ ಲೋ ಕಾರ್ಬೋಹೈಡ್ರೇಟ್ ಹೆಲ್ತಿ ಫ್ಯಾಟ್ ಡಯಟ್ ಅಂದ್ರೆ ಏನು? ಲೋ ಕಾರ್ಬೋಹೈಡ್ರೇಟ್ ಹೆಲ್ತಿ ಡಯಟ್ ಅಂತ ಹೇಳಿದ್ರೆ, ಇವಾಗ ನಮ್ಮ ಡಯಟ್ ನೋಡೋಕೆ ಹೋದರೆ ಎಸ್ಪೆಷಲಿ ಇಂಡಿಯಾದು ಆ್ಯಕ್ಚುಲಿ ಒಫಿಷಿಯಲ್ ರೆಕಮೆಂಡೆಡ್ ಏನಂತ ಹೇಳಿದ್ರೆ 50% ಅಪ್ರಾಕ್ಸಿಮೇಟ್ಲಿ 50% ಆಫ್ ಅವರ್ ಕ್ಯಾಲರೀಸ್ ಮಸ್ಟ್ ಕಮ್ ಫ್ರಮ್ ಕಾರ್ಬೋಹೈಡ್ರೇಟ್ಸ್ ಅಂತ. ಬಟ್ ಇಂಡಿಯಾದಲ್ಲಿ ಅದು 50%ಇಂದ 60, 70, 80% ತನಕ ಹೋಗುತ್ತೆ. ಎಸ್ಪೆಷಲಿ ವೆಜಿಟೇರಿಯನ್ಸ್ 70 to 80% ಅವ್ರದ್ದು ಎನರ್ಜಿ ಕಮ್ಸ್ ಫ್ರಮ್ ಕಾರ್ಬ್ಸ್. ಈ ಕಾರ್ಬೋಹೈಡ್ರೇಟೇ ಇಸ್ ದ ಮೇನ್ ಕಾಸ್ ಫಾರ್ ಆಲ್ ದ ಮಾಡರ್ನ್ ಮೆಟಬಾಲಿಕ್ ಡಿಸೀಸಸ್. ಅಂದರೆ ಓವರ್ ವೆಯ್ಟ್ ಆಗಲಿ, ಡಯಾಬಿಟಿಸ್ ಆಗಲಿ, ಹೈಪರ್ ಟೆನ್ಷನ್ ಆಗಲಿ, ಹಾರ್ಟ್ ಪ್ರಾಬ್ಲಮ್ ಆಗಲಿ, ಕಿಡ್ನಿ ಪ್ರಾಬ್ಲಮ್ ಆಗಲಿ, ಇದಕ್ಕೆಲ್ಲ ಫ್ಯಾಟಿ ಲಿವರು, ಈ ಮಾಡರ್ನ್ ಡಿಸೀಸ್ಗೆಲ್ಲ ಕಾರಣ ಇವಾಗ ಲೇಟೆಸ್ಟ್ ಸೈನ್ಸ್ ಪ್ರಕಾರ ಈ ಕಾರ್ಬೋಹೈಡ್ರೇಟ್, ಎಕ್ಸೆಸ್ ಆಫ್ ಕಾರ್ಬೋಹೈಡ್ರೇಟ್ ಆ್ಯಂಡ್ ಕಾರ್ಬೋಹೈಡ್ರೇಟ್ ಇಂಟಾಲರೆನ್ಸ್. ಅಂದರೆ ನಮ್ಮ ಬಾಡಿಗೆ ನಾವು ತಿನ್ನುವ ಕಾರ್ಬೋಹೈಡ್ರೇಟು ಅದನ್ನು ಡೈಜೆಸ್ಟ್ ಮಾಡೋಕ್ಕಾಗ್ತಾ ಇಲ್ಲ, ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗ್ತಾ ಇಲ್ಲ. ಅದರಿಂದನೇ ಒನ್ ಬೈ ಒನ್ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಆಮೇಲೆ ನಾವು ಇದೇ ಥರ ಕಂಟಿನ್ಯೂ ಮಾಡಿದರೆ ನಾವು ಏನೇ ಮೆಡಿಸಿನ್ಸ್ ತೊಗೊಂಡ್ರೂ ಅದು ನಮಗೆ ಹೆಲ್ಪ್ ಆಗೋದಿಲ್ಲ. ನಮ್ಮ ಮೆಡಿಸಿನ್ಸ್ ಜಾಸ್ತಿ ಹೋಗ್ತಾ ಇರುತ್ತೆ, ನಮ್ಮ ಪ್ರಾಬ್ಲಮ್ಸ್ ಇನ್ನೂ ಜಾಸ್ತಿ ಆಗ್ತಾ ಇರುತ್ತೆ. ಅದಕ್ಕೆ ಇವಾಗ ಅದನ್ನೆಲ್ಲ ಕಮ್ಮಿ ಮಾಡಬೇಕು, ಎಸ್ಪೆಷಲಿ ಸಕ್ಕರೆ ಕಾಯಿಲೆನ ಕಮ್ಮಿ ಮಾಡಬೇಕು ಅಂತ ಹೇಳಿದ್ರೆ ಈ ಕಾರ್ಬೋಹೈಡ್ರೇಟ್ಸ್ನ ಆದಷ್ಟು ಮಟ್ಟಿಗೆ ಕಮ್ಮಿ ಮಾಡಬೇಕು. ಈ ಕಾರ್ಬೋಹೈಡ್ರೇಟ್ಸ್ ಇಸ್ ದ ಕಾಸ್ ಫಾರ್ ಫ್ಯಾಟ್. ನಾವೇನು ತಿಳ್ಕೊಂಡಿದ್ವಿ, ಫ್ಯಾಟ್ ತಿಂದರೆ ಫ್ಯಾಟ್ ಆಗ್ತೀವಿ ಅಂತ. ಹಾಗೆಲ್ಲ ಆ್ಯಕ್ಚುಲಿ ನಾವು ಏನು ಕಾರ್ಬೋಹೈಡ್ರೇಟ್ಸ್ ತಿಂತೀವೋ ಅದು ನಮಗೆ ಎಷ್ಟು ದೇಹಕ್ಕೆ ಬೇಕೋ ಅದು ಗ್ಲೂಕೋಸ್ ಆಗಿ ದೇಹ ಯೂಸ್ ಮಾಡುತ್ತೆ. ನಾವು ಇವಾಗ ಎಕ್ಸೆಸ್ ತಿಂತಾ ಇದ್ದೀವಿ, ಅದ್ರ ಬಗ್ಗೆ ಎರಡು ಮಾತಿಲ್ಲ, ಎಲ್ಲರೂ ಎಕ್ಸೆಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ತಿಂತಿದ್ವಿ. ಸೊ ಆ ಎಕ್ಸೆಸ್ ಕಾರ್ಬೋಹೈಡ್ರೇಟು ನಮ್ಮ ಲಿವರು ಅದನ್ನು ಫ್ಯಾಟ್ ಕನ್ವರ್ಟ್ ಮಾಡಿಬಿಟ್ಟು ಸ್ಟೋರ್ ಮಾಡುತ್ತೆ. ಯಾಕಂದರೆ ಕಾರ್ಬೋಹೈಡ್ರೇಟ್ ಆಗಿ ಸ್ಟೋರ್ ಮಾಡೋಕ್ಕೆ ಜಾಗ ಇಲ್ಲ ನಮ್ಮ ಬಾಡಿನಲ್ಲಿ, ಆ ಫ್ಯಾಟ್ ಆಗಿ ಮಾತ್ರ ಅದಕ್ಕೆ ಸ್ಟೋರ್ ಮಾಡ್ಬೋದು. ಸೊ ಆ್ಯಕ್ಚುಲಿ ಕಾರ್ಬೋಹೈಡ್ರೇಟ್ ಮತ್ತು ಶುಗರ್ ತಿಂದಿದ್ದರಿಂದ ನಾವು ಜಾಸ್ತಿ ಫ್ಯಾಟ್ ಸ್ಟೋರೇಜ್ ಆಗ್ತಾ ಇದೆ. ಆ ಜಾಸ್ತಿ ಫ್ಯಾಟ್ ಸ್ಟೋರೇಜ್ ಆಗಿರೋದ್ರಿಂದ ಈ ಎಲ್ಲ ಕಾಯಿಲೆ ಇನ್ಕ್ಲೂಡಿಂಗ್ ಡಯಾಬಿಟಿಸು, ಬ್ಲಡ್ ಪ್ರೆಷರು, ಹಾರ್ಟ್ ಪ್ರಾಬ್ಲಮ್ ಎಲ್ಲ ಬಂದಿರೋದು. ಅದಕ್ಕೆ ಇವಾಗ ಲೇಟೆಸ್ಟ್ ಸೈನ್ಸ್ ನಾನು ಹೇಳಿದ್ದಲ್ಲ ಪ್ರಕಾರ ನೀವು ಎಷ್ಟು ಕಾರ್ಬೋಹೈಡ್ರೇಟ್ ಕಮ್ಮಿ ಮಾಡ್ತೀರೋ ಆ್ಯಂಡ್ ಆ್ಯಕ್ಚುಲಿ ಹೆಲ್ತಿ ಫ್ಯಾಟ್ಸ್ ಜಾಸ್ತಿ ಮಾಡ್ತೀರೋ ಆವಾಗ ಈ ಎಲ್ಲ ಕಾಯಿಲೆಯನ್ನು ರಿವರ್ಸ್ ಮಾಡ್ಬೋದು ಅಂತ. ಇದರಲ್ಲಿ ತುಂಬ ಸ್ಟಡೀಸು ಮತ್ತು ತುಂಬ ಎವಿಡೆನ್ಸ್ ಇದೆ ದಟ್ ಇದು ಸೈಂಟಿಫಿಕ್ಲಿ ಇಟ್ ಕ್ಯಾನ್ ಬಿ ಡನ್ ಆ್ಯಂಡ್ ದ್ಯಾಟ್ ಈಸ್ ದ ಬೆಸ್ಟ್ ವೇ. ಬರೀ ನಾವು ಏನು ಬೇಕಾದ್ರೂ ತಿಂದು ಎಷ್ಟು ಬೇಕಾದ್ರೂ ಮಾತ್ರೆ ತಗೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳೋದು ತಪ್ಪು. ಯಾಕಂದರೆ ನಮ್ಮದು ಊಟ ತಪ್ಪಾಗಿದ್ದರೆ ಮೆಡಿಸಿನ್ ಪ್ರಯೋಜನ ಇಲ್ಲ, ಊಟ ಸರಿಯಾಗಿದ್ದರೆ ಮೆಡಿಸಿನ್ ಬೇಕೇ ಆಗಿಲ್ಲ. ಆ್ಯಕ್ಚುಲಿ ಆ ತತ್ವನ ನಾವು ಫಾಲೋ ಮಾಡ್ತೀವಿ. ಸರ್, ನೀವು ಹೇಳಿದ್ರಿ ನಮ್ಮ ಕಡೆ ವೆಜಿಟೇರಿಯನ್ಸ್ ಜಾಸ್ತಿ ಇದಾರಲ್ಲ, ಅವ್ರು ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ತಿಂತಾರೆ, 50 to 60% ಕಾರ್ಬೋಹೈಡ್ರೇಟ್ಸ್ ತಿಂತಾರೆ ಅಂದ್ರಿ. ಸೊ ಈ ವೆಜಿಟೇರಿಯನ್ಸ್ಗೆ ಅಥವಾ ವೀಗನ್ಸ್ ಅಂತ ಕಾನ್ಸೆಪ್ಟ್ ಇದೆಯಲ್ಲ, ವೆ ದೇ ಡೋಂಟ್ ಹ್ಯಾವ್ ಈವನ್ ಡೈರಿ ಪ್ರಾಡಕ್ಟ್ಸ್, ಆ ಇಬ್ರು ಗ್ರೂಪ್ಸ್ಗೆ ಈ ಡಯಟ್ ಫಾಲೋ ಮಾಡೋದು ಈಸಿನಾ ಅಥವಾ ಏನು ತೊಂದರೆಗಳಾಗ್ಬೋದು, ಅವ್ರಿಗೆ ಏನು ಆಪ್ಷನ್ಸ್ ಇದೆ ಅಂತ ಸ್ವಲ್ಪ ಹೇಳಿ ಸರ್. ಖಂಡಿತ. ಆ್ಯಕ್ಚುಲಿ ನೀವು ಯಾವುದೇ ಪದ್ಧತಿನ ನೀವು ಫಾಲೋ ಮಾಡ್ತಾಯಿದ್ರು, ವೆಜಿಟೇರಿಯನ್ ಇರ್ಬೋದು, ವೀಗನ್ ಇರ್ಬೋದು, ನಾನ್ ವೆಜಿಟೇರಿಯನ್ ಇರ್ಬೋದು, ಅದೇ ಪದ್ಧತಿಯಲ್ಲೇ ಇದ್ದರೆ ಸಾಕು. ನೀವು ಅದರಿಂದ ವೆಜಿಟೇರಿಯನ್ಸ್ ನಾನ್ ವೆಜಿಟೇರಿಯನ್ ಆಗಬೇಕು ಅಥವಾ ನಾನ್ ವೆಜಿಟೇರಿಯನ್ಸ್ ವೆಜಿಟೇರಿಯನ್ ಆಗಬೇಕಂತ ನಾವು ಹೇಳ್ತಾ ಇಲ್ಲ. ನೀವು ಯಾವ ಪದ್ಧತಿನ ಫಾಲೋ ಮಾಡ್ತೀರೋ ಅದರನ್ನೇ ಫಾಲೋ ಮಾಡಿ. ಆದರೆ ಅದರೊಳಗೇ ಎಷ್ಟು ಕಾರ್ಬ್ಸ್ ಕಮ್ಮಿ ಮಾಡ್ಬೋದು. ಇವಾಗ ಲೇಟೆಸ್ಟ್ ಎಲ್ಲ ಲೋ ಕಾರ್ಬ್ ಈ ಇಂಗ್ರೀಡಿಯೆಂಟ್ಸ್ನ ಚೇಂಜ್ ಮಾಡಿ. ಇವಾಗ ನಾವು ಬೆಳಗ್ಗೆ ತಿಂಡಿಗೆ ದೋಸೆ, ಇಡ್ಲಿ, ಊಟಕ್ಕೆ ಚಪಾತಿ, ಅನ್ನ ತಿಂದು ರೂಢಿ ಇದೆ. ಹೌದು, ಅದನ್ನೆಲ್ಲ ಬಿಟ್ಬಿಡ್ಬೇಕಂತ ಹೇಳ್ತಾ ಇಲ್ಲ ನಾನು. ಈ ದೋಸೆ, ಇಡ್ಲಿ, ಚಪಾತಿನ ಅದನ್ನು ಲೋ ಕಾರ್ಬ್ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಬೋದು. ಅದು ಸಿಗ್ತಾ ಇದೆ ಇವಾಗ ಮಾರ್ಕೆಟಲ್ಲಿ. ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಇಂಥ ಒಂದು ನಿಮಗೆ ರಿಸಲ್ಟ್ ಬೇಕು ಅಂದರೆ ಅದನ್ನು ಹುಡುಕಿ ಅದು ಹೇಗೆ ಮಾಡೋದಂತ ಕೂಡ ರೆಸಿಪೀಸ್ ಸಿಗುತ್ತೆ ನಿಮಗೆ. ಅದರಿಂದನೇ ನೀವು ದೋಸೆ, ಇಡ್ಲಿ, ಚಪಾತಿ, ಪೂರಿ, ಇನ್ಕ್ಲೂಡಿಂಗ್ ರೈಸ್. ಅಂದರೆ ಇವಾಗ ರೈಸ್ ಅಂದರೆ ನಾವು ಕಾಲಿಫ್ಲವರ್ ರೈಸ್ ಅಂತೀವಿ. ಕಾಲಿಫ್ಲವರಿಂದ ರೈಸ್ ಥರ ಮಾಡಿ ನಾವು ಆ ಕಾಲಿಫ್ಲವರ್ ಪಲ್ಯನೇ ರೈಸ್ ಥರ ಉಪಯೋಗಿಸ್ಬೇಕು. ಅದಕ್ಕೆ ಬೇಕಾದರೆ ಒಳ್ಳೆ ಕೋಕೋನಟ್ ಗ್ರೇವಿ ಅದು ಹಾಕ್ಕೊಂಡು ಅದಕ್ಕೆ ತಿಂದಾಗ ನಮ್ಮ ಬಾಡಿಗೆ ತುಂಬ ಕಮ್ಮಿ ಕಾರ್ಬೋಹೈಡ್ರೇಟ್ಸ್ ಹೋಗುತ್ತೆ. ಆವಾಗ ಬಾಡಿ ವಿಲ್ ಸ್ಟಾರ್ಟ್ ಬರ್ನಿಂಗ್ ಫ್ಯಾಟ್ಸ್. ಸೊ ಯಾರೊಂದು ಅವರ ಪದ್ಧತಿನ ಚೇಂಜ್ ಮಾಡಬೇಕಂತ ನಾನು ಹೇಳ್ತಾ ಇಲ್ಲ, ಬಟ್
ಇಂಗ್ರೀಡಿಯೆಂಟ್ಸನ್ನು ಚೇಂಜ್ ಮಾಡಬೇಕು. ನೀವು ಅಡುಗೆ ಮಾಡೋ ಇಂಗ್ರೀಡಿಯೆಂಟ್ಸನ್ನು ಚೇಂಜ್ ಮಾಡಿದರೆ ಡೆಫಿನೆಟ್ ಆಗಿ ಲೋ ಕಾರ್ಬ್ ಯಾರು ಬೇಕಾದರೂ ಹೋಗ್ಬೋದು. ಇನ್ನೊಂದು ಕ್ವೆಶ್ಚನ್ ಬರೋದು ಸರ್, ಈ ಸಾಮಗ್ರಿಗಳು ನೀವೇನು ಹೇಳಿದ್ರಿ, ಲೋ ಕಾರ್ಬೋಹೈಡ್ರೇಟ್ ಫ್ಲಾರ್ ಸಿಗುತ್ತೆ, ಆಮಂಡ್ ಫ್ಲಾರ್, ಕೋಕೋನಟ್ ಫ್ಲಾರ್, ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಸೊ ಎಲ್ಲರೂ ಅದನ್ನ ಯೂಸ್ ಮಾಡಕ್ ಆಗದೆ ಇರ್ಬೋದು. ಸೊ ಅದಕ್ಕೆ ಬೇರೆ ಏನಾದ್ರು ಆಪ್ಷನ್ಸ್ ಇದೆಯಾ? ಈ ಬೇರೆ ಫ್ಲಾರ್ ಸಿಗುತ್ತಾ, ಆಮಂಡ್ ಫ್ಲೋರ್, ಕೋಕೋನಟ್ ಫ್ಲೋರ್ ಬಿಟ್ಟು ಬೇರೆ ಏನಾದ್ರು ಆಪ್ಷನ್ಸ್ ಇದೆಯಾ ಇವ್ರಿಗೆ? ಇವಾಗ ಸದ್ಯಕ್ಕೆ ನಮ್ಮ ಹತ್ರ ಈ ಲೋ ಕಾರ್ಬೋಹೈಡ್ರೇಟ್ ಫ್ಲಾರ್ ಅಂತ ಹೇಳಿದ್ರೆ ಆಲ್ಮಂಡ್ ಫ್ಲಾರು, ಕೋಕೋನಟ್ ಫ್ಲಾರ್ ಇದೆ. ಅದು ಸ್ವಲ್ಪ ಕಾಸ್ಟ್ಲಿ ಇದೆ, ಯಾಕಂದರೆ ಇವಾಗ ಅದಕ್ಕೆ ಅಷ್ಟು ಡಿಮಾಂಡ್ ಇಲ್ಲ. ಯಾವತ್ತು ಜಾಸ್ತಿ ಜನ ಅದನ್ನು ಉಪಯೋಗಿಸೋಕೆ ಸ್ಟಾರ್ಟ್ ಮಾಡ್ತಾರೋ ಅದು ಎಲ್ಲ ಕಡೆ ಸಿಗೋಕ್ಕೆ ಶುರು ಆಗುತ್ತೆ. ಇಂಡಸ್ಟ್ರಿ ಇರೋದೇ ಅದಕ್ಕೆ, ಎಲ್ಲಿ ಡಿಮಾಂಡ್ ಇದೋ ಅಲ್ಲಿ ಹೋಗ್ಬಿಡ್ತಾರೆ ಅವರು. ಅವ್ರಿಗೆ ಇವಾಗ ಆರ್ಡಿನರಿ ಫ್ಲಾರ್ಗೆ ಇದಿದೆ ಅದನ್ನೇ ಮಾಡಿಕೊಡ್ತಾರೆ. ಇವಾಗ ನಾಳೆ ಇದನ್ನು ಜಾಸ್ತಿ ಜನ ಕೇಳ್ತಾರಾ, ಅದನ್ನು ನಿಮಗೆ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಇವಾಗ ಆನ್ಲೈನ್ ಹೋಗಬೇಕಾಗತ್ತೆ. ಅದಲ್ಲದೆ ಆ್ಯಕ್ಚುಲಿ ಈ ಫ್ಲವರ್ಸ್ ಕೂಡ ನಾವು ಮನೆಯಲ್ಲೇ ಮಾಡ್ಬೋದು. ಈ ಸೀಡ್ ಫ್ಲವರ್ಸ್ ಅಂತೀವಿ, ಈ ಫ್ಲ್ಯಾಕ್ಸ್ ಸೀಡ್ಸ್ ಇರ್ಬೋದು, ಪಂಪ್ಕಿನ್ ಸೀಡ್ಸ್ ಇರ್ಬೋದು, ಅದನ್ನೆಲ್ಲ ಒಟ್ಟು ಸೇರಿಸಿ ಮನೆಯಲ್ಲೇ ಮಾಡ್ಬೋದು. ಅದೇನು ಅಲ್ಲೇ ತರಬೇಕು ಇಲ್ಲೇ ತರಬೇಕಂತಿಲ್ಲ. ಇದಕ್ಕೆಲ್ಲ ವಿಧಾನಗಳಿವೆ. ಅದನ್ನು ನೀವು ಸ್ವಲ್ಪ ಅದೇ ಹೇಳ್ತಾರಲ್ಲ, ಮನಸ್ಸಿದ್ದರೆ ಮಾರ್ಗ ಅಂತ. ನಿಮಗೆ ಇದು ಮಾಡಲೇಬೇಕು ಅನಿಸಿದರೆ ಮಾರ್ಗ ನಾವು ಹುಡುಕೊಡ್ತೀವಿ ನಿಮಗೆ. ಅದು ಹೇಗೆ ಮಾಡೋದಂತ ನಾವು ಹೇಳ್ಕೊಡ್ತೀವಿ. ಅದನ್ನು ಜಸ್ಟ್ ಫಾಲೋ ಮಾಡಿದ್ರೆ ಸಾಕು. ಫಸ್ಟ್ ಥಿಂಗ್ ಈಸ್ ಯು ಮಸ್ಟ್ ಹ್ಯಾವ್ ಎನ್ ಓಪನ್ ಮೈಂಡ್. ಅಯ್ಯೋ ಇದು ನನಗೆ ಆಗೋದೇ ಇಲ್ಲ, ಇದು ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ. ಅಫ್ಕೋರ್ಸ್ ಈ ಆರ್ಡಿನರಿ ಫ್ಲವರ್ಗೆ ಕಂಪೇರ್ ಮಾಡಿದರೆ ಈ ಫ್ಲವರ್ ಸ್ವಲ್ಪ ಕಾಸ್ಟ್ ಇರ್ಬೋದು. ಬಟ್ ಮರಿಬೇಡಿ, ನಿಮ್ಮದು ಮೆಡಿಸಿನ್ಸ್ಗೆ ಎಷ್ಟು ಕಾಸ್ಟ್ ಆಗುತ್ತೆ, ನೀವು ಮತ್ತೆ 3 ತಿಂಗಳ ಹತ್ರ ಡಾಕ್ಟರ್ ಹತ್ರ ಹೋಗಬೇಕು, ಅವ್ರ ಫೀಸ್ ಎಷ್ಟಾಗುತ್ತೆ. ನಾಳೆ ಅದು ಸುಮ್ಮನೆ ಇರೋದಿಲ್ಲ, ಸಕ್ಕರೆ ಕಾಯಿಲೆ ಅದು BP ತರುತ್ತೆ, ಹಾರ್ಟ್ ಪ್ರಾಬ್ಲಮ್ ತರುತ್ತೆ, ಕಿಡ್ನಿ ಪ್ರಾಬ್ಲಮ್ ತರುತ್ತೆ. ಅದಕ್ಕೆಲ್ಲ ಟ್ರೀಟ್ಮೆಂಟಿಗೆ ಎಷ್ಟು ಬೇಕು, ಅದು ಕಾಂಪ್ಲಿಕೇಶನ್ಸ್ ಏನಾದರೆ ಅದಕ್ಕೆ ಟ್ರೀಟ್ಮೆಂಟ್ಗೆ ಎಷ್ಟು ಬೇಕು, ಅನ್ಇಮ್ಯಾಜಿನಬಲ್ ಅಮೌಂಟ್ ಆಫ್ ಹಣ ಬೇಕಾಗುತ್ತೆ ಒಂದು ಡಯಾಬಿಟಿಸ್ ಟ್ರೀಟ್ಮೆಂಟ್ ಮಾಡೋಕ್ಕಿದ್ರೆ. ಆ್ಯಕ್ಚುಲಿ ಹೇಳೋದೇನಂತ ಹೇಳಿದ್ರೆ, ಅಮೆರಿಕ ಅಂತ ದೇಶದಲ್ಲಿ ಇವಾಗ ಅವರಿಗೆ ಟೆನ್ಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಈ ಡಯಾಬಿಟೀಸ್ಗೆ ಬೇಕಾಗುವ ಅವ್ರ ಹೋಲ್ ಹೆಲ್ತ್ ಬಜೆಟ್ ಇದೆಯಲ್ಲ, ಅದರಲ್ಲಿ 50% ಆಫ್ ದಿ ಅಮೌಂಟ್ ಇಸ್ ಸ್ಪೆಂಡ್ ಆನ್ ಓನ್ಲಿ ಡಯಾಬಿಟಿಸ್ ಆ್ಯಂಡ್ ಡಯಾಬಿಟಿಕ್ ಕೇರ್ಗೆ. ಸೊ ನಮ್ಮ ದೇಶದಲ್ಲಿ ಏನಾಗ್ಬೋದು ಹೇಳಿ? ಸೊ ಇದಕ್ಕೆ ಆ್ಯಕ್ಚುಲಿ ನೀವು ಇನ್ ದ ಲಾಂಗ್ ರನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋದರೆ ಇನಿಷಿಯಲಿ ಅನಿಸ್ಬೋದು, ಏನಪ್ಪ ನಾವಿಲ್ಲಿ 10 ರೂಪಾಯಿ 15 ರೂಪಾಯಿ ಒಂದು kg ಏನೋ ತರ್ತಿದ್ದೀವಿ, ಇವಾಗ 70-80 ರೂಪಾಯಿ ಆಯ್ತಂತಲ್ಲ. ಹಾಗಲ್ಲ ಅದು. ಯು ಶುಡ್ ಸಿ ಲಾಂಗ್ ಟರ್ಮ್ ಬೆನಿಫಿಟ್ಸ್. ಸೊ ಮಾತ್ರೆ ಕಮ್ಮಿ ಆಗುತ್ತೆ, ನಿಮಗೆ ಡಯಾಬಿಟಿಸಿಂದ ಬರೋ ಕಾಂಪ್ಲಿಕೇಶನ್ಸ್ ಕಮ್ಮಿ ಆಗುತ್ತೆ. ಸೊ ಇಟ್ ಈಸ್ ವರ್ತ್ ಇಟ್ಸ್ ವೆಯ್ಟ್ ಇನ್ ಗೋಲ್ಡ್ ಅಂತ ಹೇಳ್ಬೋದು. ಸೊ ನೀವು ಹೇಳೋ ಪ್ರಕಾರ ನಾವು ಡಯಟಲ್ಲಿ ಇನ್ವೆಸ್ಟ್ ಮಾಡ್ತಾ ಇರೋದು ನಮಗೆ ಲಾಂಗ್ ಟರ್ಮ್ ಬೆನಿಫಿಟ್ ಆಗಿರೋದ್ರಿಂದ ನಮಗೆ ಮೆಡಿಸಿನ್ಸ್ ಅಲ್ಲಿ ನಾವು ಸೇವ್ ಮಾಡ್ಬೋದು, ಡಾಕ್ಟರ್ ವಿಸಿಟ್ಸ್ ಅಲ್ಲಿ ಸೇವ್ ಮಾಡ್ಬೋದು, ಕಾಂಪ್ಲಿಕೇಶನ್ಸು ಮತ್ತೆ ಅದ್ರ ಬರೋ ಟ್ರೀಟ್ಮೆಂಟ್ ಕಾಸ್ಟ್ ಅಲ್ಲಿ ನಾವು ಸೇವ್ ಮಾಡ್ಬೋದು ಅಂತ ನೀವು ಹೇಳ್ತಾ ಇದ್ದೀರಾ ಸರ್. ಇವಾಗ ನೀವು ಹೇಳೋದು ಡಯಾಬಿಟಿಕ್ಸ್ಗೆ ಅಥವಾ ಶುಗರ್ ಕಾಯಿಲೆ ಇರೋರಿಗೆ ಇದು ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ. ಅದೇ ತರ ತುಂಬಾ ವೇಟ್ ಇರೋರ್ಗೂ ಹೆಲ್ಪ್ ಆಗ್ಬೋದು ಈ ಪ್ರೋಗ್ರಾಮ್. ನಿಮ್ ಪ್ರಕಾರ ಆಗುತ್ತಾ ಇಲ್ವಾ ಸರ್? ಅವರು ಮಾಡ್ಬೋದಾ? ಖಂಡಿತ. ಆ್ಯಕ್ಚುಲಿ ಈ ಓವರ್ ವೆಯ್ಟ್ ಇದೆಲ್ಲ ಒಬಿಸಿಟಿ ಅಂತ ಹೇಳ್ತೀವಿ, ಅದು ಫಸ್ಟ್ ಸ್ಟೇಜ್ ಆಫ್ ಡಯಾಬಿಟಿಸ್. ಆ ಪ್ರೀ ಡಯಾಬಿಟಿಕ್ ಸ್ಟೇಜ್ನಲ್ಲಿ ಅದು ಬರುತ್ತೆ. ಫಸ್ಟು ನಮಗೆ ಯಾವಾಗ ನಮ್ಮ ದೇಹಕ್ಕೆ ಈ ಶುಗರ್ಸು, ಈ ಕಾರ್ಬೋಹೈಡ್ರೇಟ್ಸು ಡೈಜೆಸ್ಟ್ ಮಾಡೋಕ್ಕಾಗೋದಿಲ್ಲೋ, ಫಸ್ಟು ನಮಗೆ ಬೆಲಿ ಫ್ಯಾಟ್ ಬರುತ್ತೆ, ಆಮೇಲೆ ಯೂಶಲಿ ಬ್ಲಡ್ ಪ್ರೆಷರ್ ಬರುತ್ತೆ, ಆಮೇಲೆ ಡಯಾಬಿಟೀಸ್ ಬರುತ್ತೆ, ಆಮೇಲೆ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ, ಆಮೇಲೆ ಲಿವರ್ ಪ್ರಾಬ್ಲಮ್ಮು, ಕಿಡ್ನಿ ಪ್ರಾಬ್ಲಮ್, ಇವೆಲ್ಲ ಒನ್ ಬೈ ಒನ್ ಬರುತ್ತೆ. ಸೊ ಇದಕ್ಕೆಲ್ಲ ಕಾರಣ ನಮ್ಮ ಡಯಟ್ ಆಗಿರೋದ್ರಿಂದ, ನಾವು ಬುಡದಿಂದ ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದ್ರಿಂದ ಈ ಎಲ್ಲ ಕಾಯಿಲೆ ವಿಲ್ ಸ್ಟಾರ್ಟ್ ರಿವರ್ಸಿಂಗ್. ಸೊ ನೀವು ಬೇಡ ಅಂದ್ರೂ ನಿಮ್ಮ ವೆಯ್ಟ್ ಕಮ್ಮಿ ಆಗಿಬಿಡುತ್ತೆ. ಸೊ ಎಸ್ಪೆಷಲಿ ಪೀಪಲ್ ಹೂ ಆರ್ ಓವರ್ ವೆಯ್ಟ್, ದಿಸ್ ಇಸ್ ಅನ್ ಐಡಿಯಲ್ ಥಿಂಗ್. ಯು ನೀಡ್ ನಾಟ್ ಬಿ ಅ ಡಯಾಬಿಟಿಕ್. ನೀವು ಓವರ್ ವೆಯ್ಟ್ ಇತ್ತು, ನಮ್ಗೆ ವೆಯ್ಟ್ ಕಮ್ಮಿ ಆಗಬೇಕಂದ್ರೆ ಸೈಂಟಿಫಿಕಲಿ ಇಟ್ ಇಸ್ ಸೋ ಮೆನಿ ಸ್ಟಡೀಸ್ ಹ್ಯಾವ್ ಪ್ರೂವನ್ ದ್ಯಾಟ್ ದಿಸ್ ಈಸ್ ದ ಬೆಸ್ಟ್ ಡಯಟ್ ಟು ರೆಡ್ಯೂಸ್ ವೆಯ್ಟ್. ಇಟ್ ಗಿವ್ಸ್ ಮ್ಯಾಕ್ಸಿಮಮ್ ರಿಸಲ್ಟ್ಸ್. ಯಾಕಂತ ಹೇಳ್ತೀನಿ ಕೇಳಿ. ಇವಾಗ ಬೇರೆ ಏನೇ ಮ್ಯಾಕ್ಸಿಮಮ್ ಈ ವೆಯ್ಟ್ ರಿಡಕ್ಷನ್ಗೆ ಕ್ಯಾಲರಿ ರಿಸ್ಟ್ರಿಕ್ಟ್ ಮಾಡ್ತಾರೆ, ಅದು ತಿನ್ಬೇಡ ಇದು ತಿನ್ಬೇಡ ಅಂತ. ಈ ಒಂದು ನಾನು ಹೇಳಿದ್ನಲ್ಲ ಲೋವರ್ ಕಾರ್ಬ್ ಹೆಲ್ತಿ ಫ್ಯಾಟ್ ಡಯಟ್ನಲ್ಲಿ ನಾವು ಕ್ಯಾಲರಿ ಲೆಕ್ಕ ಮಾಡೋದೇ ಇಲ್ಲ, ನೋ ಕ್ಯಾಲರಿ ಕೌಂಟಿಂಗ್. ಅಫ್ಕೋರ್ಸ್ ವಿ ಕೌಂಟ್ ಓನ್ಲಿ ಕಾರ್ಬ್ಸ್. ಅಂದರೆ ಕಾರ್ಬ್ಸ್ ಎಷ್ಟು ಕಮ್ಮಿ ಮಾಡಿತು ಅಷ್ಟು ಒಳ್ಳೆಯದು. ಯಾಕಂದರೆ ನೀವು ಕಾರ್ಬ್ಸು ಕಮ್ಮಿ ಮಾಡಿದ್ರೇ ನಮ್ಮ ಬಾಡಿ ಫ್ಯಾಟ್ ಬರ್ನ್ ಆಗೋಕ್ಕೆ ಸ್ಟಾರ್ಟ್ ಆಗೋದು. ಯಾವತ್ತು ನಾವು ಕಾರ್ಬ್ಸ್ ತಿಂತಾ ಇದ್ದರೆ ಎಷ್ಟೇ ನೀವು ಬಾಡಿ ಫ್ಯಾಟ್ ಅದು ಉಳಿದು ಸ್ಟೋರ್ ಆಗುತ್ತೆ, ಇಟ್ ಗೆಟ್ ಲಾಕ್ಡ್, ಇಟ್ ಕೆನಾಟ್ ಬಿ ಬರ್ನ್. ಸೊ ಮತ್ತೆ ನೀವು ಯಾವಾಗ ಹೆಲ್ತಿ ಫ್ಯಾಟ್ ತಿಂತೀರೋ, ಈ ಕಾರ್ಬೋಹೈಡ್ರೇಟ್ಸ್ ಬಿಟ್ಟು, ಫ್ಯಾಟ್ಸ್ಗೂ ಕಾರ್ಬ್ಸ್ಗೂ ಇರೋ ಡಿಫ್ರೆನ್ಸ್ ಇಷ್ಟೇ. ನೀವು ಕಾರ್ಬೋಹೈಡ್ರೇಟ್ಸು ಶುಗರ್ಸ್ ತಿಂದರೆ ನಿಮಗೆ ಬೇಗ ಹಸುವಾಗುತ್ತೆ, ಇಟ್ ಮೇಕ್ಸ್ ಯು ಫ್ಯಾಟ್ ಆ್ಯಂಡ್ ಇಟ್ ಮೇಕ್ಸ್ ಯು ಸಿಕ್. ಇದು ಫ್ಯಾಟ್ಸ್ ಉಲ್ಟಾ. ನೀವೇ ನೋಡಿ, ಯಾರಾದರೂ ಹೆಲ್ತಿ ಫ್ಯಾಟ್ಸ್ ತಿಂದರೆ ಹೊಟ್ಟೆ ಬೇಗ ಫುಲ್ ಆಗಿಬಿಡುತ್ತೆ, ನಮ್ಗೆ ಇನ್ನು ತಿನ್ನಬೇಕು ಅನಿಸೋದೇ ಇಲ್ಲ. ಆ್ಯಂಡ್ ಒಂದು ಗಂಟೆ ಗಟ್ಟಲೆ ನಿಮಗೆ ಪುನಃ ಹಸುವಾಗೋದಿಲ್ಲ. ಆ್ಯಂಡ್ ಮತ್ತು ನಮ್ಮ BMR ಇನ್ಕ್ರೀಸ್ ಆಗುತ್ತೆ.
ಈ ಬಾಡಿನಲ್ಲಿರೋ ಫ್ಯಾಟ್ ಸ್ಟಾರ್ಟ್ಸ್ ಬರ್ನಿಂಗ್. ಸೊ ಈ ಎಲ್ಲ ಕಾರಣದಿಂದ ನಮ್ಮ ಆಟೋಮೆಟಿಕ್ಕಾಗಿ ನಮ್ಗೆ ಹೊಸು ಜಾಸ್ತಿ ಇಲ್ಲದೆ ಇರೋದ್ರಿಂದ ನಮಗೆ ಆಟೋಮೆಟಿಕ್ ನಮ್ಮ ಕ್ಯಾಲರಿ ನಾವು ಬೇಡಂದ್ರೂ ಕಮ್ಮಿ ಆಗುತ್ತೆ, ಅದರಿಂದ ವೆಯ್ಟು ಕಮ್ಮಿ ಆಗುತ್ತೆ. ವೆಯ್ಟ್ ಕಮ್ಮಿ ಆದ ತಕ್ಷಣ ಆಮೇಲೆ ಬಿ ಪಿನೂ ಕಮ್ಮಿ ಆಗುತ್ತೆ, ಶುಗರು ಕಮ್ಮಿ ಆಗುತ್ತೆ, ಆಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ವಿಲ್ ಕಮ್ ಡೌನ್. ಸೊ ಇದು ಸಕ್ಕರೆ ಕಾಯಿಲೆ ಒಬ್ಬರೇ ಅಲ್ಲ, ಡೆಫಿನೆಟ್ ಆಗಿ ಪೀಪಲ್ ಹೂ ಆರ್ ಓವರ್ ವೆಯ್ಟ್ ಮಸ್ಟ್ ಯೂಸ್ ದಿಸ್ ಫಾರ್ ದೇರ್ ಬೆನಿಫಿಟ್. ಸರ್, ಇವಾಗ ಸ್ಪೋರ್ಟ್ಸ್ ಪೀಪಲ್ ಇದ್ದಾರೆ, ಚಿಕ್ಕ ಮಕ್ಕಳು ಕೂಡ ದಪ್ಪ ಇರ್ತಾರೆ, ಬಿಕಾಸ್ ಈ ನಡುವೆ ಅವ್ರ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ, ಕೋವಿಡ್ ಆಗಿರೋದ್ರಿಂದ ಅವ್ರ ಮನೇಲೇ ಇದ್ದಾರೆ. ಸೊ ಕ್ಯಾನ್ ದ ಫುಲ್ ಫ್ಯಾಮಿಲಿ ಫಾಲೋ ದಿಸ್ ಡಯಟ್, ಆರ್ ಇಸ್ ಇಟ್ ರೆಸ್ಟ್ರಿಕ್ಟೆಡ್ ಓನ್ಲಿ ಫಾರ್ ದೋಸ್ ಹೂ ಹ್ಯಾವ್ ಡಯಾಬಿಟೀಸ್, ಅಥವಾ ದಪ್ಪ ಇರೋರ್ಗೆ ಮಾತ್ರನಾ, ಅಥವಾ ಈ ಸ್ಪೋರ್ಟ್ಸ್ ಪೀಪಲ್, ಮಕ್ಕಳು, ಟೀನೇಜರ್ಸ್ ಅವರೆಲ್ಲರೂ ಫಾಲೋ ಮಾಡ್ಬೋದಾ ಈ ಡಯಟ್ನ? ಎಲ್ರಿಗೂ an ideal diet is a low carb healthy fat diet. ಅಂದರೆ ತುಂಬ ಸ್ಟ್ರಿಕ್ಟ್ ಆಗಿರ್ಬೇಕಂತಿಲ್ಲ. ಇಫ್ ಯು ಆರ್ ಮೆಟಬಾಲಿಕಲಿ ಹೆಲ್ತಿ, ಸಮ್ ಅಮೌಂಟ್ ಆಫ್ ಗ್ರೇನ್ಸ್ ತಗೋಬೋದು ನೀವು. ಬಟ್ ಇಫ್ ಯು ಆರ್ ಟ್ರೈಂಗ್ ಟು ರಿವರ್ಸ್ ಡಯಾಬಿಟಿಸ್, ದೆನ್ ತುಂಬ ಸ್ಟ್ರಿಕ್ಟಾಗಿ ಹೋಗಬೇಕಾಗುತ್ತೆ. ಗ್ರೇನ್ಸ್ ಪ್ರಶ್ನೆ ಇರೋದಿಲ್ಲ, ಇನ್ಕ್ಲೂಡಿಂಗ್ ಫ್ರೂಟ್ಸಲ್ಲಿ ಪ್ರೆಸೆಂಟ್ಲಿ ಇವಾಗ ಬರೋ ಫ್ರೂಟ್ ಸೈಜು, ಅದ್ರ ಸ್ವೀಟ್ನೆಸ್ ನೋಡಿದರೆ ತುಂಬ ನಿಮ್ಮ ಶುಗರ್ ರೈಸ್ ಆಗುತ್ತೆ, ಎಸ್ಪೆಷಲಿ ಇಫ್ ಯು ಆರ್ ಅ ಡಯಾಬಿಟಿಕ್. ಫ್ರೂಟ್ಸ್ ಕೂಡ ಮ್ಯಾಕ್ಸಿಮಮ್ ನಂಬರ್ ಆಫ್ ಆಲ್ ದ ಕಾಮನ್ ಫ್ರೂಟ್ಸ್ ದಟ್ ವೀಟ್ ಯು ಹ್ಯಾವ್ ಟು ಗಿವ್ ಅಪ್. ಓನ್ಲಿ ಥಿಂಗ್ ಈಸ್ ಈ ಅವಕಾಡೋಸ್ ತಿನ್ಬೋದು, ಬೇಕಂದರೆ ಸ್ವಲ್ಪ ಬೆರೀಸು, ಅವೆಲ್ಲ ವೆರಿ ವೆರಿ ಲೋ ಗ್ಲೈಸಿಮಿಕ್ ಫ್ರೂಟ್ಸ್, ಅದು ತಗೋಬೋದು. ಬಟ್ ಈ ರೆಗ್ಯುಲರ್ ಬಾಳೆಹಣ್ಣು, ಮಾವಿನ ಹಣ್ಣು, ಇನ್ಕ್ಲೂಡಿಂಗ್ ಆ್ಯಪಲ್ ನೋಡಿ ಇಷ್ಟಿಷ್ಟು ದೊಡ್ಡದು 3 ಆ್ಯಪಲ್ ಸೈಜ್ದು ಆಗಿದೆ ಸೈಜು, ಅದನ್ನೆಲ್ಲ ಮಾಡಿಫೈಡ್ ದೇ ಆರ್, ಆ್ಯಂಡ್ ಎಕ್ಸೆಸ್ ಸ್ವೀಟ್ನೆಸ್ ಇದೆ, ಅದು ನಮ್ಮ ಶುಗರ್ನ ಸ್ಪೈಕ್ ಮಾಡುತ್ತೆ. ಅವರು ಈ ಫ್ರೂಟ್ಸ್ ಕೂಡ ಕಮ್ಮಿ ಮಾಡಬೇಕು. ಫ್ರೂಟ್ ಬಗ್ಗೆ ಇನ್ನೊಂದು ಮಾತು ಹೇಳಬೇಕು ನಾವು, ಅಯ್ಯೋ ದಿನ ಬೆಳಗ್ಗೆ ಒಳ್ಳೆ ಬ್ರೇಕ್ಫಾಸ್ಟ್ ಅಂದರೆ ಒಂದು ಫ್ರೂಟ್ ಜ್ಯೂಸ್ ಮಾಡೋದು, ಅದು ಮಾತ್ರ ಖಂಡಿತ ಮಾಡಬಾರ್ದು. ಈವನ್ ಹೆಲ್ತಿ ಪೀಪಲ್ ಮಸ್ಟ್ ನಾಟ್. ಯಾಕಂದರೆ ಅದರಲ್ಲಿ ಫ್ರೂಟ್ ಜ್ಯೂಸ್ನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಫ್ರೂಟ್ನಲ್ಲಿರೋ ಒಳ್ಳೆಯ ಅಂಶನ ನಾವು ತೆಗೆದುಬಿಡ್ತೀವಿ, ಅದರಲ್ಲಿರೋ ಫೈಬರ್ಸು, ನ್ಯೂಟ್ರಿಯೆಂಟ್ಸು, ವಿಟಮಿನ್ಸ್ ಎಲ್ಲ ಬಿಸಾಕಿ ಬರೀ ಶುಗರ್ ಸಿರಪ್ ಕುಡಿತಾ ಇರ್ತೀವಿ. ಆ ಶುಗರಲ್ಲೂ ಕೂಡ ಫ್ರೂಟ್ನಲ್ಲಿರೋದು ಶುಗರು ಫ್ರಕ್ಟೋಸ್ ಅಂತೀವಿ. ಆ ಫ್ರಕ್ಟೋಸ್ ಇಸ್ ವೆರಿ ವೆರಿ ಡೇಂಜರಸ್ ಟು ಅವರ್ ಲಿವರ್. ಈ ಗ್ಲೂಕೋಸ್ ಇರುತ್ತೆ, ಫ್ರಕ್ಟೋಸ್ ಇರುತ್ತೆ. ಈ ವೈಟ್ ಶುಗರ್ನಲ್ಲಿ ಗ್ಲೂಕೋಸ್ ಇಸ್ 50%, ಫ್ರಕ್ಟೋಸ್ ಇಸ್ 50%. ವೆರಾಸ್ ಇನ್ ಫ್ರೂಟ್ ಶುಗರ್ ಆಲ್ಸೋ ದರ್ ಇಸ್ ಎಕ್ಸೆಸ್ ಆಫ್ ಫ್ರಕ್ಟೋಸ್. ಈ ಗ್ಲೂಕೋಸು ಇಡೀ ಬಾಡಿನಲ್ಲಿ ಎವ್ರಿ ಸೆಲ್ ಕ್ಯಾನ್ ಯೂಸ್ ಇಟ್. ವೆರಾಸ್ ಫ್ರಕ್ಟೋಸ್ ಇದೆಯಲ್ಲ, ಇಟ್ ಈಸ್ ಲೈಕ್ ಆಲ್ಕಹಾಲ್. ಬರೀ ನಮ್ಮ ಲಿವರ್ ಅದನ್ನು ಹ್ಯಾಂಡಲ್ ಮಾಡ್ಬೋದು. ಅದು ಎಕ್ಸೆಸ್ ಆಫ್ ಫ್ರಕ್ಟೋಸ್ ಬಂದವಾಗ ಲಿವರ್ಗೆ ಅದು ಟಾಕ್ಸಿಕ್ ಆಗುತ್ತೆ. ಲಿವರ್ ಬಿಕಮ್ಸ್ ಫ್ಯಾಟಿ ಲಿವರ್, ದ್ಯಾಟ್ ಲೀಡ್ಸ್ ಟು ಡಯಾಬಿಟೀಸ್. ಆಮೇಲೆ ಲಿವರ್ ಕನ್ವರ್ಟ್ಸ್ ದ್ಯಾಟ್ ಫ್ರಕ್ಟೋಸ್ ಇನ್ ಟು ಫ್ಯಾಟ್. ಅದು ನಿಮ್ಮ ಬ್ಲಡ್ಡಿಗೆ ಟ್ರೈಗ್ಲಿಸರೈಡ್ಸ್ ಆಗಿ ಬ್ಲಡ್ನಲ್ಲಿ ಓಡಾಡ್ತಾ ಇರುತ್ತೆ. ಟ್ರೈಗ್ಲಿಸರೈಡ್ಸ್ ರೈಸ್ ಇನ್ ದ ಬ್ಲಡ್, ಲೀಡಿಂಗ್ ಟು ಹಾರ್ಟ್ ಅಟ್ಯಾಕ್ ಆ್ಯಂಡ್ ಆಲ್ ಅದರ್ ಪ್ರಾಬ್ಲಮ್ಸ್. ಸೊ ಅದಕ್ಕೆ ಫ್ರೂಟ್ ಮಾತ್ರ ತಿನ್ನಲೇಬೇಕು ಅಂದರೆ ಸೀಸ್ನಲ್ ಆ್ಯಂಡ್ ಸೆಲೆಕ್ಟೆಡ್ ಫ್ರೂಟ್ಸ್ ಮಾತ್ರ ತಗೊಳ್ಳಿ. ಜ್ಯೂಸ್ ಅಂತೂ ನೆವರ್ ಡ್ರಿಂಕ್ ಯುವರ್ ಫ್ರೂಟ್. ಸೊ ಹೀಗೆ. ಮತ್ತು ಈಗ ಮಕ್ಕಳಿಗೆ ನೋಡಿ, ನಾವು ಕೇಳ್ತಾ ಇದ್ದೀವಿ, ಚಿಕ್ಕ ವಯಸ್ಸಿನಲ್ಲಿ ಟೀನ್ಸಲ್ಲಿ 20sಲ್ಲಿ ಸಕ್ಕರೆ ಕಾಯಿಲೆ ಬರ್ತಾ ಇದೆ. ಮೋಸ್ಟ್ ಆಫ್ ದೆಮ್ ಆರ್ ಓವರ್ ವೆಯ್ಟ್. ಯಾರೇ ನೋಡಿ, ಎಸ್ಪೆಷಲಿ ಈ ಕೊರೋನಾ ಟೈಮ್ನಲ್ಲಿ ಮನೇಲಿ ಕೂತ್ಕೊಂಡು ಔಟ್ಸೈಡು ಆ್ಯಕ್ಟಿವಿಟೀಸ್, ಗೇಮ್ಸ್ ಇಲ್ಲದೆ ಎಲ್ಲ ಓವರ್ ವೆಯ್ಟ್ ಆಗಿದೆ. ಅವರಿಗೂ ಪಾಪ ಬೋರಾಗಿ ಮನೆಯಲ್ಲಿ ಸ್ಕೂಲ್ಗೆ ಹೋದರೆ ಇಡೀ ಹೊತ್ತು ತಿನ್ನೋಕ್ಕಾಗೋದಿಲ್ಲ. ಲಂಚ್ ಟೈಮ್ನಲ್ಲಿ ತಿಂತಾರೆ, ಮನೆಗೆ ಬಂದು ಇದಾದ ಗಂಟೆಗೆ ಅದು ತಿನ್ನು ಅಂತ ಎಲ್ಲ ಓವರ್ ವೆಯ್ಟ್ ಆಗಿದ್ದಾರೆ. ಅವ್ರು ಓವರ್ ವೆಯ್ಟ್ ಆಗಿರೋದು ಏನಂತ ಹೇಳಿದ್ರೆ, ಅವ್ರು ಜಾಸ್ತಿ ಬಿಸ್ಕೆಟ್ಸು, ಬೇಕ್ರಿ ಪ್ರಾಡಕ್ಟ್ಸು, ಸ್ವೀಟ್ಸು ಅದು ತಿಂದೇ, ನಾನು ಹೇಳಿದ್ನೆಲ್ಲ, ಈ ಸ್ವೀಟ್ಸು ಕಾರ್ಬೋಹೈಡ್ರೇಟ್ಸೇ ಫ್ಯಾಟ್ ಆಗಿ ಮಕ್ಕಳಲ್ಲೂ ಕೂಡ ಈಗ ಫ್ಯಾಟಿ ಲಿವರ್ ತುಂಬ ಕಾಮನ್ ಆಗಿದೆ. ಅದ್ರ ಬಗ್ಗೆ ನಾವು ಟೆಸ್ಟ್ ಮಾಡೋದಿಲ್ಲ. ಟೆಸ್ಟ್ ಮಾಡಿದ್ರೆ 100ರಲ್ಲಿ ಮಿನಿಮಮ್ 50-60% ಪೀಪಲ್ಗೆ ಈ ಫ್ಯಾಟಿ ಲಿವರ್ ಇರ್ತದೆ. ಅದಕ್ಕೆ ಆದಷ್ಟು ಮಟ್ಟಿಗೆ ಸ್ವೀಟ್ಸ್ ಅಂತೂ ಆದಷ್ಟು ಮಟ್ಟಿಗೆ ಸ್ವೀಟ್ ಯು ಮಸ್ಟ್ ಕನ್ಸಿಡರ್ ಇಟ್ ಟು ಬಿ ಪಾಯ್ಸನ್. ಮಕ್ಕಳಾಗಲಿ ದೊಡ್ಡವರಾಗಲಿ ಅದನ್ನು ತಗೊಳ್ಳೇಬಾರ್ದು. ಅದ್ರ ಬಗ್ಗೆ ಇದು 2 ಮಾತಿಲ್ಲ, ತುಂಬ ಡೇಂಜರಸ್. ಸ್ವಲ್ಪ ಗ್ರೇನ್ಸು ಮಕ್ಕಳು ಹೆಲ್ತಿಯಾಗಿದ್ದರೆ ಕೊಡ್ಬೋದು, ಆದಷ್ಟು ಮಟ್ಟಿಗೆ ಕಮ್ಮಿ ಮಾಡಿ. ಬಟ್ ಬಿಸ್ಕೆಟ್ಸು ಆ್ಯಂಡ್ ಬೇಕರಿ ಪ್ರಾಡಕ್ಟ್ಸನ್ನ ಡೆಫಿನೆಟಾಗಿ ನೀವು ಮಕ್ಕಳಿಗೆ ಅವಾಯ್ಡ್ ಮಾಡಬೇಕು. ಆ್ಯಥ್ಲೀಟ್ಸ್ ಬಗ್ಗೆ ನೀವು ಹೇಳಿದ್ರಿ, ಆ್ಯಥ್ಲೀಟ್ಸಿಗೆ ಕೂಡ ಇವಾಗ ದೇ ಆಲ್ಸೋ ರಿಯಲೈಸ್ ದ್ಯಾಟ್ ಮೊದಲೆಲ್ಲ ತುಂಬ ಕಾರ್ಬೋಹೈಡ್ರೇಟ್ಸ್ ತಿನ್ನಿ, ಏನೋ ಕಾರ್ಬ್ ಲೋಡಿಂಗ್ ಅಂತಾರೆ ಬಿಫೋರ್ ಎನ್ ಇವೆಂಟ್, ಅದು ಇದು ಅಂತ. ಬಟ್ ಇವಾಗ ಅದು ತಪ್ಪು ಅಂತ ಗೊತ್ತಾಗಿದೆ. ಆ್ಯಥ್ಲೀಟ್ಸ್ ಆಲ್ಸೋ ಮಸ್ಟ್ ಹ್ಯಾವ್ ವಾಟ್ಸ್ ಕಾಲ್ಡ್ ಫ್ಲೆಕ್ಸಿಬಿಲಿಟಿ ಇನ್ ದ ಬಾಡಿ ಟು ಐದರ್ ಬರ್ನ್ ಗ್ಲೂಕೋಸ್ ಅಥವಾ ಫ್ಯಾಟ್. ಈ ಫ್ಲೆಕ್ಸಿಬಿಲಿಟಿ ಇದ್ದರೆ ಎನಿ ಅಥ್ಲೀಟ್ ಕ್ಯಾನ್ ಪರ್ಫಾರ್ಮ್ ಮಚ್ ಬೆಟರ್ ದೆನ್ ವಾಟ್ ಹಿ ರೆಗ್ಯುಲರ್ಲಿ ಡಸ್. ಅದಕ್ಕೆ ಅವರು ಕೂಡ ಲೋ ಕಾರ್ಬ್ ಹೋಗ್ಬಿಟ್ಟು ಹೆಲ್ತಿ ಫ್ಯಾಟ್ಸ್ ತಗೊಂಡ್ರೆ ಇಟ್ ವಿಲ್ ಹೆಲ್ಪ್ ದೆಮ್ ಇನ್ ದೇರ್ ವರ್ಕೌಟ್ಸ್ ಆ್ಯಂಡ್ ಇನ್ ದೇರ್ ಗೇಮ್. ಸರ್, ನಮಗೆ ಬೆಳೆಯುವಾಗಿಂದ ಕೂಡ ನಮ್ಗೇನು ಹೇಳಿದ್ದಾರೆ, ಕೊಬ್ಬಿನ ಅಂಶ ಕಮ್ಮಿ ಮಾಡಿ, ನಿಮ್ಮ ಡಯಟಲ್ಲಿ ಜಾಸ್ತಿ ಫ್ಯಾಟ್ಸ್ನ ಇನ್ಕ್ಲೂಡ್ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ನೀವು ಹೇಳ್ತಾ ಇದ್ದೀರಾ ಹೆಲ್ತಿ ಫ್ಯಾಟ್ಸ್ ತಗೊಳ್ಳಿ ಅಂತ.
ಸೊ ವಾಟ್ ಅಕಾರ್ಡಿಂಗ್ ಟು ಯು ಆರ್ ಹೆಲ್ತಿ ಫ್ಯಾಟ್ಸ್? ನಾವು ಯಾವ ಫ್ಯಾಟ್ಸ್ ತಿಂದ್ರೆ ನಮ್ಗೆ ಅದರಿಂದ ಶುಗರ್ ಹೆಚ್ಚಾಗೋದಿಲ್ಲ ಅಂತ ಪ್ಲೀಸ್ ಹೇಳಿ ಸರ್. ಅದಕ್ಕೆ ಈ ಫ್ಯಾಟ್ಸನ್ನು ನಾವು ಬ್ಲ್ಯಾಂಕೆಟಾಗಿ ಯಾವ ಫ್ಯಾಟ್ ಬೇಕಾದ್ರೂ ತಿನ್ನಿ ಅಂತ ನಾನು ಹೇಳ್ತಾ ಇಲ್ಲ. ಅಫ್ಕೋರ್ಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್, ದ ಬಿಗ್ಗೆಸ್ಟ್ ಮಿಸ್ಟೇಕ್ ಮೇಡ್ ವಾಸ್ ಡಿಮನೈಸಿಂಗ್ ಫ್ಯಾಟ್ಸ್. ಸ್ಯಾಚುರೇಟೆಡ್ ಫ್ಯಾಟ್ಸ್ ತಿನ್ನಬೇಡಿ, ಕೊಲೆಸ್ಟ್ರಾಲ್ ತಿನ್ನಬೇಡಿ, ಅದು ನಿಮಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಒಂದು 45 ವರ್ಷದಿಂದ ಅಮೇರಿಕದಿಂದ ಸ್ಟಾರ್ಟ್ ಆಯಿತು. ಇಡೀ ಪ್ರಪಂಚ ಅದು ನಂಬಿತು. ಅದನ್ನೇ ನಂಬಿ ನಾವೆಲ್ಲ ಎಲ್ಲೋದ್ರೂ ಇವಾಗ ಲೋ ಫ್ಯಾಟ್, ನೋ ಫ್ಯಾಟ್, ಮತ್ತು ಎಲ್ಲ ಪ್ರೋಸೆಸ್ ಫುಡ್ಸಲ್ಲೂ ಎಲ್ಲೇ ಅಂಗಡಿನಲ್ಲಿ ಹೋದರೂ ಒಂದು ದೊಡ್ಡ ಲೇಬಲ್ ಹಾಕ್ತಾರೆ, ಲೋ ಫ್ಯಾಟ್ ಇದು, ಲೋ ಫ್ಯಾಟ್ ಅದು ಅಂತ. ಅದನ್ನು ತಿಂದೆ ನಾವು ಈ ಥರ ನಮಗೆ ಕಾಯಿಲೆ ಬಂದಿರೋದು. ಆ್ಯಕ್ಚುಲಿ ಫ್ಯಾಟ್ಸ್, ಎಸ್ಪೆಷಲಿ ಹೆಲ್ತಿ ಫ್ಯಾಟ್ಸ್, ಆರ್ ಎಸೆನ್ಷಿಯಲ್ ಫಾರ್ ನಮ್ಮ ಲೈಫ್ ಆ್ಯಂಡ್ ದೇ ಆರ್ ವೆರಿ ಗುಡ್ ಫಾರ್ ಲೈಫ್. ನಾವು ನೋಡಿ ಇವಾಗ ನಮಗೆ ಎಸೆನ್ಷಿಯಲ್ ಫ್ಯಾಟ್ಸ್ ಇದೆ ಅಂದರೆ ನಾವು ಈ ಥರ ಫ್ಯಾಟ್ಸ್ ತಗೊಳ್ಳೇಬೇಕು, ಬಿಕಾಸ್ ಬಾಡಿ ಕ್ಯಾನಾಟ್ ಮ್ಯಾನುಫ್ಯಾಕ್ಚರ್ ಅಂತ. ಎಸೆನ್ಷಿಯಲ್ ಪ್ರೋಟೀನ್ಸ್ ಇದೆ, ಯಾಕೆಂದರೆ ಸರ್ಟನ್ ಪ್ರೋಟೀನ್ಸ್ ಕೆನಾಟ್ ಬಿ ಮ್ಯಾನುಫ್ಯಾಕ್ಚರ್ ಬೈ ದ ಬಾಡಿ, ಬಟ್ ಎಸೆನ್ಷಿಯಲ್ ಕಾರ್ಬೋಹೈಡ್ರೇಟ್ಸ್ ಎಲ್ಲೂ ಇಲ್ಲ. ಸೊ ಹ್ಯೂಮನ್ ಬೀಯಿಂಗ್ಸ್ ಕ್ಯಾನ್ ಸರ್ವೈವ್ ವಿದೌಟ್ ಕಾರ್ಬೋಹೈಡ್ರೇಟ್ಸ್. ಹಾಗಂತ ನೀವು ಕಾರ್ಬೋಹೈಡ್ರೇಟ್ಸ್ ತಗೊಳ್ಳೇಬೇಡಿ, ನೋ ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತಾ ಇಲ್ಲ. ಕಾರ್ಬೋಹೈಡ್ರೇಟ್ಸ್ ಇನ್ ದ ಫಾರ್ಮ್ ಆಫ್ ಗ್ರೀನ್ ಲೀಫಿ ವೆಜಿಟೇಬಲ್ಸು ನೀವು ಎಷ್ಟು ಬೇಕಾದ್ರೂ ತಿನ್ಬೋದು, ತಿನ್ನೋದು ಒಳ್ಳೆಯದು. ಬಟ್ ಹೆಲ್ತಿ ಫ್ಯಾಟ್ಸ್ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ, ನ್ಯಾಚುರಲ್ ಫ್ಯಾಟ್ಸ್ ಲೈಕ್ ಕೋಕೋನಟ್ ಆಯಿಲ್, ಬಟರ್, ಗೀ, ಇವೆಲ್ಲ ಹೆಲ್ತಿ ಫ್ಯಾಟ್ಸ್. ಆಲಿವ್ ಆಯಿಲ್, ಇದನ್ನು ನಾವು ಎಷ್ಟು ಬೇಕಾದರೂ ಯೂಸ್ ಮಾಡ್ಬೋದು, ಅದರಿಂದ ಏನು ತೊಂದರೆ ಆಗೋದಿಲ್ಲ. ಹಾಗಾದರೆ ಅನ್ಹೆಲ್ತಿ ಏನಂತ ಕೇಳ್ಬೋದು ನೀವು. ಅನ್ಹೆಲ್ತಿ ಆರ್ ಹೈಲಿ ಪ್ರೊಸೆಸ್ಡ್ ವೆಜಿಟೇಬಲ್ ಆಯಿಲ್ಸ್. ಇವಾಗ ಏನಂದರೆ ಮಾರ್ಕೆಟ್ನಲ್ಲಿ ಎಲ್ಲಿ ಹೋದರೂ ನೀವು ಈ ಬಾಟಲಲ್ಲಿ ಬರುತ್ತಲ್ಲ ಆಯಿಲ್ಸು, ದೇ ಆರ್ ವೆರಿ ವೆರಿ ಹೈಲಿ ಪ್ರೊಸೆಸ್ಡ್ ಟಾಕ್ಸಿಕ್ ಆಯಿಲ್ಸ್. ಅದರೊಳಗೆ ಅಂಥ ನ್ಯೂಟ್ರಿಷನ್ನೇ ಏನು ಇರೋದಿಲ್ಲ. ಅದರೊಳಗೆ ಈ ಒಮೆಗಾ 6 ಅಂತೀವಿ, ದೇ ಆರ್ ವೆರಿ ವೆರಿ ಹೈ, ದಟ್ ಕಾಸಸ್ ಲಾಟ್ ಆಫ್ ಇನ್ಫ್ಲಮೇಷನ್. ಅದು ನೋಡಿ ಇವಾಗ ಏನಾಗಿದೆ ಅಂದರೆ, ಬಿಕಾಸ್ ಇಟ್ ಇಸ್ ವೆರಿ ಚೀಪ್, ಅವೈಲಬಲ್ ಎವ್ರಿವೇರ್, ಆಲ್ ಪ್ರೋಸೆಸ್ ಫುಡ್ಸಲ್ಲಿ ಅದನ್ನೇ ಯೂಸ್ ಮಾಡ್ತಾರೆ, ಆಲ್ ಹೋಟೆಲ್ಸ್ನಲ್ಲಿ ಅದನ್ನೇ ಯೂಸ್ ಮಾಡ್ತಾರೆ. ಅದಕ್ಕೆ ನಾನು ಹೇಳೋದು, ಅಟ್ಲೀಸ್ಟ್ ನಿಮ್ಮ ಮನೆಯಲ್ಲಿ ಅದನ್ನು ಅವಾಯ್ಡ್ ಮಾಡಿ, ಯೂಸ್ ನ್ಯಾಚುರಲ್ ಫ್ಯಾಟ್ಸ್. ಈ ಟ್ರಾನ್ಸ್ ಫ್ಯಾಟ್ಸ್ ಅಂತೀವಿ ಇವಾಗ, ಅದನ್ನು ಹೈಡ್ರಾಜಿನೇಟ್ ಮಾಡಿಬಿಡ್ತಾರೆ. ಅದು ರೂಮ್ ಟೆಂಪ್ರೇಚರ್ಗೆ ಸಾಲಿಡ್ ಆಗಿರ್ತದೆ, ಅದು ಒಳ್ಳೆ ಬಟರ್ ಥರ ಕಾಣುತ್ತೆ, ಒಳ್ಳೆಯದು ಅಂತ. ಅದು ಬೇಕರಿನಲ್ಲಿ ಅದನ್ನೇ ಜಾಸ್ತಿ ಯೂಸ್ ಮಾಡೋದು. ಅಂಥದ್ದು ವೆರಿ ವೆರಿ ಡೇಂಜರಸ್ ಫ್ಯಾಟ್ಸ್. ಈ ಫ್ಯಾಟ್ಸನ್ನು ನೀವು ಅವಾಯ್ಡ್ ಮಾಡಿ, ನ್ಯಾಚುರಲ್ ಫ್ಯಾಟ್ಸನ್ನು ನೀವು ಯೂಸ್ ಮಾಡಿದ್ರೆ ಖಂಡಿತ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಸರ್, ಇವಾಗ ಈ ಡಯಟ್ ಬಗ್ಗೆ ನೀವು ಹೇಳಿದ್ರಿ, ಲೈಫ್ ಲಾಂಗ್ ಈ ಡಯಟ್ ಮಾಡಬೇಕಾ ಅಥವಾ ಟಿಲ್ ವಿ ಬ್ರಿಂಗ್ ಅವರ್ ಹೆಲ್ತ್ ಅಂಡರ್ ಕಂಟ್ರೋಲ್ ಅಲ್ಲಿವರೆಗೂ ಮಾಡಬೇಕಾ? ಅಂಡ್ ಈವನ್ ಇಫ್ ಯು ಹ್ಯಾವ್ ಟು ಕಂಟ್ರೋಲ್ ದಿಸ್ ಆಸ್ ಅ ಲೈಫ್ ಲಾಂಗ್ ಪ್ರಾಕ್ಟಿಸ್, ಈಗೆಲ್ಲ ನಾವು ವೆಕೇಶನ್ಗೆ ಹೋಗ್ತೀವಿ, ಅವಾಗ ಮಾಡಕ್ ಆಗೋದಿಲ್ಲ. ಸೊ ಅವಾಗ ವಾಟ್ ಆರ್ ದಿ ಆಪ್ಷನ್ಸ್? ಯಾವ್ದನ್ನ ನಾವು ವೆಕೇಶನ್ ಅಥವಾ ಹಾಲಿಡೇಲಿ ಚೇಂಜ್ ಮಾಡ್ಬೋದು, ಅಥವಾ ನಾವೆಲ್ಲಾನು ಪ್ಯಾಕ್ ಮಾಡ್ಕೊಂಡು ಕೂಡ ಹೋಗೋಕ್ಕಾಗಲ್ಲ ವೆನ್ ವಿ ಗೋ ಫಾರ್ ಅ ಹಾಲಿಡೇ. ಸೊ ಏನು ಆಪ್ಷನ್ಸ್ ಇದೆ ಅಂಡ್ ಶುಡ್ ಇಟ್ ಬಿ ಅ ಲೈಫ್ ಲಾಂಗ್ ಪ್ರಾಕ್ಟಿಸ್? ಹೌದು, ಅದು ಒಳ್ಳೆ ಪ್ರಶ್ನೆ ಅಮ್ಮ. ಯಾಕಂದರೆ ನಾವೇನು ಇವಾಗ ಈ ಡಯಟು ಅದೇನು ತಿಳ್ಕೊಂಡ್ರೆ 3 ತಿಂಗಳು ಮಾಡು, 6 ತಿಂಗಳು ಮಾಡು, ವೆಯ್ಟ್ ಒಂದು 5 kg 10 kg ಕಮ್ಮಿ ಆದ ತಕ್ಷಣ ಪುನಃ ವಾಪಸ್ ಅದಕ್ಕೆ ಹೋಗುವಂಥ ಆ ಥರ ಡಯಟ್ ಅಲ್ಲ ಇದು. ದಿಸ್ ಈಸ್ ಅ ಲೈಫ್ ಸ್ಟೈಲ್ ಚೇಂಜ್. ಯಾಕಂತ ಹೇಳಿದ್ರೆ, ನೀವು ಒಂದು ತಿಳ್ಕೊಳ್ಳಿ, ನಿಮಗೆ ಒಂದು ಸಕ್ಕರೆ ಕಾಯಿಲೆಗೋ ಬ್ಲಡ್ ಪ್ರೆಷರ್ಗೋ ಡಾಕ್ಟ್ರು ಒಂದು ಮಾತ್ರೆ ಕೊಟ್ಟಿರ್ತಾರೆ. 6 ತಿಂಗಳು 1 ತಿಂಗಳು 1 ವರ್ಷನೂ ನೀವು ತೊಗೊಂಡ್ರಿ, ಶುಗರು BP ಕಂಟ್ರೋಲಿಗೆ ಬಂತು, ಮಾತ್ರೆ ಬಿಟ್ಬಿಟ್ರೆ ಏನಾಗುತ್ತೆ? ಪುನಃ ಇಟ್ ಗೋಸ್ ಔಟ್ ಆಫ್ ಕಂಟ್ರೋಲ್. ಹಾಗೆ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಮಾತ್ರೆ ಬದಲು ಮೆಡಿಸನ್ನ ಮಾತ್ರೆ ಥರ ಯೂಸ್ ಮಾಡ್ತಾ ಇದ್ವಿ. ವಿ ಆರ್ ಯೂಸಿಂಗ್ ಫುಡ್ ಆ್ಯಸ್ ಮೆಡಿಸಿನ್. ನೀವು ಆ್ಯಸ್ ಲಾಂಗ್ ಆಸ್ ಯು ಟೇಕ್ ಫುಡ್ ಆ್ಯಸ್ ದಿಸ್ ಮೆಡಿಸಿನ್, ನಿಮ್ಮದು ವೆಯ್ಟ್ ಕಮ್ಮಿ ಆಗಿರುತ್ತೆ, ನಿಮ್ಮ BP ಕಮ್ಮಿ ಆಗಿರುತ್ತೆ, ನಿಮ್ಮ ಶುಗರ್ ಕಮ್ಮಿ ಆಗಿರುತ್ತೆ. ಯಾವತ್ತು ನೀವು ವಾಪಸ್ ಹಳೆ ಫುಡ್ಗೆ ಹೋಗಿಬಿಟ್ಟು ಈ ಫುಡ್ ಅಂದರೆ ನೀವು ಈ ಮೆಡಿಸಿನ್ ಬಿಟ್ಬಿಟ್ಟಿದ್ದೀರಾ ಅಂತ ಅರ್ಥ ಆಯಿತು. ಆಮೇಲೆ ಹಳೆ ಫುಡ್ಗೆ ಹೋದರೆ ನಿಮಗೆ ಹಳೆ ಕಾಯಿಲೆ ಎಲ್ಲ ವಾಪಸ್ ಬರುತ್ತೆ. ಸೊ ಏನು ಮಾಡಬೇಕಂದ್ರೆ, ನಿಮ್ಮದು ಮೈಂಡ್ ಸೆಟ್ಟು, ನಿಮ್ಮ ಲೈಫ್ ಸ್ಟೈಲನ್ನು ಕಂಪ್ಲೀಟ್ ಚೇಂಜ್ ಮಾಡಬೇಕು. ಅದೇ ಅಂಥ ದೊಡ್ಡ ಕೆಲಸ ಏನಲ್ಲ. ಇವಾಗ ಇವಾಗ ತಿಂತಿದ್ದೀವಿ, ಈಗ ನಾವು ಮನೆಯಲ್ಲಿ ಚಿಕ್ಕ ವಯಸ್ಸಿಂದ ತಿಂದು ರೂಢಿಯಾಗಿದೆ. ಇವಾಗ ಪುನಃ ಇಲ್ಲಪ್ಪ, ಇದರಿಂದ ನನ್ನ ಕಾಯಿಲೆ ಬರ್ತಾ ಇದೆ, ಇದು ನನಗೆ ಹಿಡಿಸ್ತಾ ಇಲ್ಲ. ಇವಾಗ ನಿಮಗೇನೋ ಒಂದು ಅಲರ್ಜಿ ಇದೆ ಅಂತ ತಿಳ್ಕೊಳ್ಳಿ, ಲ್ಯಾಕ್ಟೋಸ್ ಅಲರ್ಜಿ ಇದೆ ಅಂತ ತಿಳ್ಕೊಳ್ಳಿ. ಅಲರ್ಜಿ ಇದೆ ಅಂತ ಹೇಳಿದ್ಮೇಲೆ ನಿಮಗೆ ನಾಳೆ ಯಾರು ಲ್ಯಾಕ್ಟೋಸ್ ಕೊಟ್ಟರೆ, ಬೇಡ ನನಗೆ ಇದು ಹಿಡಿಸೋದಿಲ್ಲ ಅಂತ ನೀವು ತಿನ್ನೋದಿಲ್ಲ ಅಲ್ವಾ? ಅದೇ ಥರ ನಿಮಗೆ ಕಾರ್ಬೋಹೈಡ್ರೇಟು, ಶುಗರ್ ಅಲರ್ಜಿ ಇದೆ, ಇಂಟಾಲರೆನ್ಸ್ ಇದೆ ಅಂತ ನೀವು ತಿಳ್ಕೊಬೇಕು. ಆ ಇಂಟಾಲರೆನ್ಸ್ ಇರೋದ್ರಿಂದನೇ ನಿಮಗೆ ಈ ಕಾಯಿಲೆ ಬಂದಿರೋದು. ನೀವು ಯಾವತ್ತು ಆ ಇಂಟಾಲರೆನ್ಸ್ ಇರೋ ಫುಡನ್ನ ಕಮ್ಮಿ ಮಾಡ್ತಿರೋ, ಆವಾಗ ನಿಮ್ಮ ಹೆಲ್ತ್ ಬೆಟರ್ ಆಗುತ್ತೆ. ಪುನಃ ನಿಮಗೆ ಯಾವುದು ನಿಮ್ಮ ಬಾಡಿಗೆ ಹಿಡಿಸೋದಿಲ್ಲೋ ಅದನ್ನು ಪುನಃ ನೀವು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪುನಃ ನಿಮಗೆ ಕಾಯಿಲೆ ವಾಪಸ್ ಬರುತ್ತೆ. ಸೊ ಇಟ್ಸ್ ಅ ಲೈಫ್ ಸ್ಟೈಲ್ ಚೇಂಜ್. ಬಟ್ ಹಾಗಂತ ನೀವು ತಿಳ್ಕೊಬಾರ್ದು, ಏನೋ ಸಪ್ಪೆ ಊಟ ಹೇಳಿದ್ದಾರೆ ಅಂತ ತಿಳ್ಕೊಬೇಡಿ. ತುಂಬ ರುಚಿಯಾಗಿರುತ್ತೆ. ಬಿಕಾಸ್ ಯು ಹ್ಯಾವ್ ದ ಫ್ರೀಡಮ್ ಟು ಯೂಸ್ ಫ್ಯಾಟ್ಸ್. give food a flavor. Actually, ಹಳೆ ಕಾಲದಲ್ಲಿ
ಇದೆಲ್ಲ ಈ ಪ್ರೊಸೆಸ್ ಫುಡ್ಸ್ ಇದೆಲ್ಲ ಬರೋ ಮೊದಲು 50-60 ವರ್ಷ ಹಿಂದೆ ಒಳ್ಳೆ ನ್ಯಾಚುರಲ್ ಫ್ಯಾಟ್ಸೇ ಎಲ್ಲ ಜಾಸ್ತಿ ತಿಂತಾ ಇದ್ದಿದ್ದು. ಆವಾಗ ತುಂಬ ಫ್ಲೇವರ್ ಇತ್ತು. ಯಾವಾಗ ಅವರು ನಿಮಗೆ ಫ್ಯಾಟ್ಸನ್ನು ಡಿಮನೈಸ್ ಮಾಡಿದ್ರು, ಚೆನ್ನಾಗಿಲ್ಲ ಅಂತ ಹೇಳಿದ್ರು, ಫ್ಯಾಟ್ಸನ್ನು ತೆಗೆದುಬಿಟ್ರು. ಆವಾಗ ಫುಡ್ ಸಪ್ಪೆ ಆಯಿತು, ಇಟ್ ಟೇಸ್ಟೆಡ್ ಲೈಕ್ ಕಾರ್ಡ್ಬೋರ್ಡ್. ಅವಾಗ ಏನು ತಿಳ್ಕೊಂಡ್ರು ಇಂಡಸ್ಟ್ರಿ ಅವರು, ಪ್ರೊಸೆಸ್ ಫುಡ್ ಮಾಡೋರು, ಅದನ್ನೇನಾದರೂ ರುಚಿ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಶುಗರ್ ಆ್ಯಡ್ ಮಾಡಿದ್ರು. ಅಟ್ಲೀಸ್ಟ್ ಲೆಟ್ ಇಟ್ ಟೇಸ್ಟ್ ಲೈಕ್ ಸ್ವೀಟ್ ಕಾರ್ಡ್ಬೋರ್ಡ್ ಅಂತ. ಸೊ ಆ ಥರ ಒಂದು ಪ್ರಾಬ್ಲಮ್ ಆಗಿದೆ. ಆ ಶುಗರು ಹ್ಯಾಸ್ ಕಮ್ ಬ್ಯಾಕ್ ಫ್ರಮ್ ದ ಬ್ಯಾಕ್ ಡೋರ್ ಬಿಕಾಸ್ ಫ್ಯಾಟ್ಸ್ ವರ್ ರಿಮೂವ್ಡ್. ಸೊ ವಿ ಶುಡ್ ಗೆಟ್ ಬ್ಯಾಕ್ ಟು ನ್ಯಾಚುರಲ್ ಫ್ಯಾಟ್ಸ್. ನಾನು ಯಾವತ್ತೂ ಹೇಳ್ತೀನಿ, ಈಟ್ ವೆನ್ ಹಂಗ್ರಿ, ಸ್ಟಾಪ್ ವೆನ್ ಫುಲ್ ಆ್ಯಂಡ್ ನೆವರ್ ಫೀಲ್ ಡಿಪ್ರೈವ್ಡ್. ಸೊ ಸುಮ್ಮನೆ ನನಗೆ ಬೋರ್ ಆಗ್ತದೆ ಅಂತ ನೀವು ತಿನ್ನೋಕೆ ಹೋಗ್ಬಾರ್ದು. 1 ಗಂಟೆ ಆಯ್ತು ಅಂತ ಊಟ ಮಾಡಬಾರ್ದು. ನಿಮಗೆ ಹಸುವಾದರೆ ತಿನ್ನಿ, ಹೊಟ್ಟೆ ಫುಲ್ ಆಗೋಷ್ಟು ತಿನ್ನಿ. ನೀವು ಅರ್ಧ ಹೊಟ್ಟೆನಲ್ಲಿ ಹೇಳೋ ನೆಸೆಸಿಟಿನೇ ಇಲ್ಲ. ಆಟೋಮೆಟಿಕ್ ಆಗಿ ನಿಮ್ಮ ವೆಯ್ಟು, ನಿಮ್ಮ BP, ನಿಮ್ಮ ಶುಗರು ಕಮ್ಮಿ ಆಗ್ತಾ ಹೋಗುತ್ತೆ. ನಿಮ್ಮ ಮೆಡಿಸಿನ್ನು ಸ್ಲೋ ಆಗಿ ಅದು ಕೂಡ ಕಮ್ಮಿ ಆಗ್ತದೆ. ಬಟ್ ಒಂದು ಮಾತು ಹೇಳಬೇಕು, ಬ್ಲೈಂಡಾಗಿ ಶುಗರು BP ಇದ್ದವರು, ಈ ಮಾತ್ರೆ ತಗೋತಾ ಇರೋರು, ನೀವೇ ಡೈರೆಕ್ಟಾಗಿ ಈ ಥರ ಓಕೆ ನಾನು ಈ ಥರ ಫುಡ್ ಫಾಲೋ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಾಡಿದರೆ, ಈ ದಿಸ್ ಡಯಟ್ ಇಸ್ ವೆರಿ ಪವರ್ಫುಲ್. ನಿಮ್ಮ ಡಯಟ್ಗಿಂತ, ನಿಮ್ಮ ಮೆಡಿಸಿನ್ಗಿಂತ ಪವರ್ಫುಲ್ ಇದೆ. ನಿಮ್ಮ ಶುಗರ್ ತುಂಬ ಲೋ ಆಗೋ ಚಾನ್ಸ್ ಇರುತ್ತೆ, ನಿಮ್ಮ BP ತುಂಬ ಲೋ ಆಗಿ ನಿಮ್ಮ ತಲೆ ಸುತ್ತಿ ನೀವು ಬೀಳೋ ಚಾನ್ಸ್ ಇರುತ್ತೆ. ಅದಕ್ಕೆ ಯು ಹ್ಯಾವ್ ಟು ಡೂ ಇಟ್ ಅಂಡರ್ ಮೆಡಿಕಲ್ ಸೂಪರ್ವಿಷನ್. ಆ ಮಾತ್ರೆನ ಯಾವ ಥರ ಅವ್ರು ಕಮ್ಮಿ ಮಾಡಬೇಕು ಅಂತ ನಿಮ್ಮ ಡಾಕ್ಟರ್ ಹೇಳ್ತಾರೆ. ನಿಮ್ಮ ಬ್ಲಡ್ ಆಗಾಗ ಟೆಸ್ಟ್ ಮಾಡಿ, BP ಆಗಾಗ ಟೆಸ್ಟ್ ಮಾಡಿ, ಒಂದು ವೇಳೆ ಶುಗರ್ ಡೌನ್ ಆಗ್ತಾ ಇತ್ತು ಅಂದರೆ ಆಗಾಗ ಮಾತ್ರೆ ಕಮ್ಮಿ ಮಾಡ್ತಾ ಬರಬೇಕು. ಇದಕ್ಕೆ ನಿಮಗೆ ಡಾಕ್ಟ್ರ ಹೆಲ್ಪ್ ಬೇಕಾಗುತ್ತೆ. ಒನ್ಸ್ ಮೆಡಿಸಿನ್ಸ್ ನೀವು ಬಿಟ್ಟ ಮೇಲೆ ಆಮೇಲೆ ಡಾಕ್ಟರ್ ಸಹಾಯ ಬೇಕಾಗೋದಿಲ್ಲ. ಬರೀ ಈ ಡಯಟನ್ನು ನೀವೇ ಫಾಲೋ ಮಾಡಿದರೆ ಲೈಫ್ ಲಾಂಗ್ ಹೆಲ್ತ್ನೆಸ್ ಇರುತ್ತೆ. ಈ ಡಯಟ್ ಬಗ್ಗೆ ಏನಂತ ಹೇಳಿದರೆ, ನೀವೇನು ಈ ಡಯಟ್ ಬಗ್ಗೆ ಗೆಸ್ ವರ್ಕ್ ಮಾಡೋಂಗಿಲ್ಲ. ಯಾಕಂದರೆ ಒನ್ಸ್ ಯು ಸ್ಟಾರ್ಟ್ ದಿಸ್ ಡಯಟ್, ಬಿಫೋರ್ ಸ್ಟಾರ್ಟಿಂಗ್ ದ ಡಯಟ್ ಬೆಸ್ಟ್ ಟು ಹ್ಯಾವ್ ಅ ಬೇಸ್ ಲೈನ್ ಬ್ಲಡ್ ಟೆಸ್ಟ್. ಏನಿದೆ ನಿಮ್ಮದು ಕೊಲೆಸ್ಟ್ರಾಲ್ ಇರ್ಬೋದು, ನಿಮ್ಮದು HbA1c ಇರ್ಬೋದು, ಶುಗರ್ಸ್ ಇರ್ಬೋದು, ಯಾವ ಥರ ಇದೆ ಅಂತ ಒಂದು ಬೇಸ್ ಲೈನ್ ಸಿಗುತ್ತೆ. ನಿಮ್ಮ ವೆಯ್ಟ್ ಕೂಡ. ಆಮೇಲೆ 15 ದಿವಸಕ್ಕೆ ಒಂದು ಸತಿನೋ ಅಥವಾ 1 ತಿಂಗಳಿಗೆ ಒಂದು ಸತಿನೋ ನೀವು ಪುನಃ ಟೆಸ್ಟ್ ಮಾಡಿದರೆ ಆವಾಗ ಆಟೋಮೆಟಿಕ್ಲಿ ಯು ವಿಲ್ ಸಿ ರಿಸಲ್ಟ್ಸ್. ನೀವು ಬ್ಲಡ್ ಟೆಸ್ಟ್ ಮಾಡಬೇಕಂತ ಇಲ್ಲ. ಆ್ಯಕ್ಚುಲಿ ಇದು ಡಯಟ್ ನೀವು ಸ್ಟಾರ್ಟ್ ಮಾಡಿದರೆ ವಿದಿನ್ 2 to 3 ವೀಕ್ಸ್, ಇನಿಷಿಯಲಿ 1 or 2 ವೀಕ್ಸ್ಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಅಯ್ಯೋ ಯಾವುದೇ ಆಗಲಿ ಒಂದು ಬಿಹೇವಿಯರು ನಾವು ಎಷ್ಟೋ ವರ್ಷ ಮಾಡ್ತಾಯಿದ್ದೀವಿ, ಸಡನ್ನಾಗಿ ನಾವು ಚೇಂಜ್ ಮಾಡಿದಾಗ ಬಾಡಿ ಅಷ್ಟು ಈಸಿಯಾಗಿ ಅದನ್ನು ಅಕ್ಸೆಪ್ಟ್ ಮಾಡೋದಿಲ್ಲ. ಸ್ವಲ್ಪ ಡಿಸ್ಕಂಫರ್ಟು, ಸ್ವಲ್ಪ ತಲೆನೋವು, ಸ್ವಲ್ಪ ಬೇಜಾರಾಗೋದು ಅದೆಲ್ಲ ಇರುತ್ತೆ. ಅದನ್ನು 1 or 2 ವೀಕ್ಸ್ಗೆ ನೀವು ಟಾಲರೇಟ್ ಮಾಡಬೇಕು. ಆಮೇಲೆ ನೀವು ನೋಡಿ ಆಫ್ಟರ್ 2 to 3 ವೀಕ್ಸ್ ಯು ಕ್ಯಾನ್ ವೇಯ್ ಯುವರ್ ಸೆಲ್ಫ್ ಅಟ್ ಹೋಮ್. ಅಲ್ಲಿ ಕಾಣುತ್ತದೆ ನಿಮ್ಮ ವೆಯ್ಟಲ್ಲಿ. ಯು ಕ್ಯಾನ್ ಚೆಕ್ ಯುವರ್ BP ಅಟ್ ಹೋಮ್, ಅಲ್ಲಿ BP ನಿಮ್ಗೆ ಗೊತ್ತಾಗುತ್ತೆ. ಯು ಕ್ಯಾನ್ ಟೆಸ್ಟ್ ಯುವರ್ ಬ್ಲಡ್ ಶುಗರ್ ಅಟ್ ಹೋಮ್, ಅಲ್ಲೇ ರಿಸಲ್ಟ್ಸ್ ಇರುತ್ತೆ. ನೀವು 3 ವಾರದಲ್ಲಿ ಸ್ವಲ್ಪ ಆದರೂ ಈ ರಿಸಲ್ಟ್ ನೋಡಿಲ್ಲ ಅಂದರೆ ಯು ಕ್ಯಾನ್ ಥ್ರೋ ದಿಸ್ ಡಯಟ್ ಔಟ್ ಆಫ್ ದ ವಿಂಡೋ. ಬಟ್ ಇಫ್ ಯು ಡೂ ಸಿ ದ ರಿಸಲ್ಟ್ಸ್, ಯು ವಿಲ್ ಬಿ ಎನ್ಕರೇಜ್ ಟು ಕಂಟಿನ್ಯೂ ವಿತ್ ಇಟ್ ಸೊ ದ್ಯಾಟ್ ಯು ಹ್ಯಾವ್ ಪರ್ಮನೆಂಟ್ ಲೈಫ್ ಲಾಂಗ್ ಹೆಲ್ತ್. ಸೊ ಇವತ್ತು ನೀವು ನಮಗೆ ತುಂಬಾ ಮಾಹಿತಿ ಕೊಟ್ಟಿದ್ದೀರಾ ಸರ್. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ನೀವೇನು ಹೇಳಿದ್ದು ಅಂದ್ರೆ, ನೀವು ಫಿಸಿಷಿಯನ್ ಮಾನಿಟರಿಂಗ್ ಅಲ್ಲಿ ಇನಿಷಿಯಲಿ ನೀವು ಡಯಟ್ ನ ಫಾಲೋ ಮಾಡಬೇಕು. ಯಾಕೆಂದ್ರೆ ನಿಮ್ ಶುಗರ್ ಸಡನ್ ಆಗಿ ಕಮ್ಮಿ ಆಯ್ತು ಅಂದ್ರೆ ಅವಾಗ ನಿಮ್ಗೆ ಹೈಪೋಗ್ಲೈಸಿಮಿಯಾ ಅಥವಾ ಲೋ ಶುಗರ್ ಇಂದ ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ಬೋದು. ನೀವು ಒಬ್ಬರೇ ಇಲ್ಲಿ ಅಲ್ಲಿ ಹೋದಾಗ ಮೂರ್ಛೆಯಾಗಿ ಬೀಳೋ ಚಾನ್ಸಸ್ ಇದೆ. ಸೊ ಸರ್ ಹೇಳಿರೋ ಪ್ರಕಾರ ಫಿಸಿಷಿಯನ್ ಮೀಟ್ ಮಾಡಿ, ಡಯಟ್ ನ ಫಾಲೋ ಮಾಡಿ. ತುಂಬಾ ರೆಸಿಪೀಸ್ ಅವೈಲೇಬಲ್ ಇದೆ. ವೆಜಿಟೇರಿಯನ್ಸ್, ವೀಗನ್ಸ್, ನಾನ್ ವೆಜಿಟೇರಿಯನ್ಸ್ ಎಲ್ಲರಿಗೂ ಆಪ್ಷನ್ಸ್ ಇದೆ. ಸರ್ ಹೇಳೋ ಮೂಲಕ ನಿಮಗೆ ಜಸ್ಟ್ ಸ್ವಲ್ಪ ರಿಸರ್ಚ್ ಮಾಡಬೇಕು, ನೀವು ಮನ್ಸು ಮಾಡಬೇಕು ಮಾಡೋದಕ್ಕೆ. ಅಂಡ್ ಐ ಆಮ್ ಶ್ಯೂರ್ ಯು ವಿಲ್ ಬಿ ಆನ್ ದ ಪಾತ್ ಟು ರಿಕವರಿ. ಸೊ ಥ್ಯಾಂಕ್ ಯು ಸರ್ ಫಾರ್ ದ ಇನ್ಫಾರ್ಮೇಶನ್ ದಟ್ ಯು ಹ್ಯಾವ್ ಗಿವನ್. ನಮ್ಮ ವ್ಯೂವರ್ಸ್ಗೆ ಡೆಫಿನೆಟ್ ಆಗಿ ಇದು ಹೆಲ್ಪ್ ಆಗುತ್ತೆ. ಮತ್ತೆ ನೀವು ಅದನ್ನ ಸ್ವಲ್ಪ ಪ್ರಯತ್ನ ಮಾಡಿ, ಮನ್ಸು ಮಾಡಿ ಮಾಡಿದ್ರೆ ನೀವೇ ಚೇಂಜಸ್ ಸರ್ ಹೇಳಿದ ಥರ ನೋಡಬಹುದು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.